ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ಅಜ್ಮೀರ್ ದರ್ಗಾ, ರಾಜಸ್ಥಾನಿನಲ್ಲಿರುವಂತಹ ಅಜ್ಮೀರ್ ದರ್ಗಾಕ್ಕೆ ಜವಾಹರ್ಲಾಲ್ ನೆಹರೂರಿಂದ, ಭಾರತದ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಅಷ್ಟು ಪ್ರಧಾನಮಂತ್ರಿಯವರು ಕೂಡ ಆ ಅಜ್ಮೀರ್ ದರ್ಗಾಕ್ಕೆ ಶಾಲನ್ನು ಕಳಿಸುತ್ತಾರೆ. ಅಲ್ಲಿ ಹಾಕಲು ಬೇಕಾಗಿ ಅವರ ಮಕಾಮ್, ಅವರ ಶರೀರವು ಇರುವಂತಹ, ಪಾರ್ಥಿವ ಶರೀರವು ಇರುವಂತಹ ಆ ದರ್ಗಾದ ಒಳಗಿರುವಂತಹ ಅವರ ಶರೀರದ ಮೇಲಿರುವಂತಹ ಒಂದು ಸ್ಥಳದಲ್ಲಿ ಶಾಲನ್ನು ಹಾಕಲು ಬೇಕಾಗಿ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಅಲ್ಲಿಗೆ ಶಾಲನ್ನು ನೀಡುತ್ತಾರೆ. ಅದೊಂದು ಕಾಣಿಕೆಯಾಗಿ ನೀಡುತ್ತಾರೆ. ಅದು ನೀಡದಿದ್ದರೆ ಅವರ ಅಧಿಕಾರವು ಹೋಗುತ್ತದೆ ಎಂಬ ವಿಶ್ವಾಸ ಎಲ್ಲರಿಗೂ ಇದೆ. ಆದ್ದರಿಂದ ನರೇಂದ್ರ ಮೋದಿ ಸಹಿತವಿರುವವರು ಎಲ್ಲರೂ ಕೂಡ ಅಲ್ಲಿಗೆ ಕಳಿಸಿದ್ದಾರೆಂದು ಅಸಾದುದ್ದೀನ್ ಓವೈಸಿರವರು ಹೇಳಿದ್ದಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯವಾಗಿದೆ. ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದರೆ ನಮಗೆ ಗೊತ್ತಾಗಬಹುದು. ಇದಕ್ಕಿರುವ ಕಾರಣವೆಂದು ಹೇಳಿದರೆ, ಅಜ್ಮೀರ್ ಖ್ವಾಜಾ ಅವರು ಬೇರೆ ದೇಶದಿಂದ ಬಂದವರಾಗಿದ್ದಾರೆ. ಬೇರೆ ದೇಶದಿಂದ ಬಂದದ್ದು ಅಂದರೆ, ಭಾರತದಲ್ಲಿ ಇಸ್ಲಾಮನ್ನು ಕಲಿಸಲು ಬೇಕಾಗಿ ಅದೆಷ್ಟೋ ವರ್ಷಗಳ ಮುಂಚೆ, ದಶಕಗಳ ಮುಂಚೆ ಭಾರತಕ್ಕೆ ಬಂದಂತಹ ಒಂದು ಇಸ್ಲಾಮಿಕ ಪಂಡಿತನಾಗಿದ್ದಾರೆ ಈ ಅಜ್ಮೀರ್ ಖ್ವಾಜಾ ಎಂಬವರು. ಈ ಅಜ್ಮೀರ್ ಖ್ವಾಜಾರವರನ್ನು ಮುಸ್ಲಿಮರಲ್ಲಿ ಕೇಳಿದರೆ ನಿಮಗೆ ತಿಳಿಯಬಹುದು, ಅಥವಾ ಯೂಟ್ಯೂಬ್ಗಳಲ್ಲಿ ಕೇಳಿದರೆ ತಿಳಿಯಲು ಸಾಧ್ಯವಾಗಬಹುದು. ಮುಸ್ಲಿಮರು ಕರೆಯುವುದು ಸುಲ್ತಾನುಲ್ ಹಿಂದ್. ಸುಲ್ತಾನ್ ಎಂದು ಹೇಳಿದರೆ ರಾಜ ಎಂದಾಗಿದೆ. ಹಿಂದ್ ಎಂದರೆ ಭಾರತ, ಭಾರತದ ರಾಜ ಎಂದಾಗಿದೆ. ಎಲ್ಲರೂ ಕೂಡ ಈ ಅಜ್ಮೀರ್ ಖ್ವಾಜಾರವರನ್ನು ಕರೆಯುವುದು. ಭಾರತದ ರಾಜ ಅಂದಿನ ಕಾಲದಲ್ಲಿ ಅವರು ಆಗಿದ್ದರು. ಅಂದರೆ ಸಾಧಾರಣ ಅರಮನೆ ಆಗಿರುವ ರಾಜನಲ್ಲ, ಇಸ್ಲಾಮಿಕವಾಗಿ ಹೇಳುವುದಾಗಿದೆ ಅದು ಸುಲ್ತಾನುಲ್ ಹಿಂದ್ ಎಂದು. ಆದ್ದರಿಂದ ಭಾರತದ ಪ್ರಧಾನಮಂತ್ರಿ ಆಗುವಂತಹ ಎಲ್ಲರೂ ಕೂಡ ಅಲ್ಲಿಗೆ ಶಾಲನ್ನು ಕಲಿಸುತ್ತಾರೆ. ಭಾರತದ ರಾಜರ ಆಶೀರ್ವಾದವನ್ನು ಪಡೆಯುವ ಒಂದು ರೀತಿಯಾಗಿದೆ ಅದು. ಇಷ್ಟು ದೊಡ್ಡ ಪಂಡಿತರ ಆ ದರ್ಗಾದ ಅಡಿಯಲ್ಲಿ ಈಗ ಅವರು RSSನ ಕೆಲವು ಜನರು ಹೇಳುತ್ತಿದ್ದಾರೆ, ಆ ದರ್ಗಾದ ಅಡಿಯಲ್ಲಿ, ಅಜ್ಮೀರ್ ಖ್ವಾಜಾರವರ ದರ್ಗಾದ ಅಡಿಯಲ್ಲಿ ಶಿವಲಿಂಗವಿದೆ. ಕೆಲವು ಬ್ರಾಹ್ಮಣರು ವಾಸಿಸಿದಂತಹ ಪ್ರದೇಶವಾಗಿದೆ ಅದು. ಅಲ್ಲಿ ಶಿವಲಿಂಗಗಳು ಹಾಗೂ ಪೂಜೆ ಮಾಡಿದಂತಹ ಅವಶಿಷ್ಟಗಳು ಅಲ್ಲಿ ಇದೆ ಎಂದು 1911ರಲ್ಲಿ ಬರೆಯಲ್ಪಟ್ಟಂತಹ ಒಂದು ಪುಸ್ತಕದ ಆಧಾರವಾಗಿಟ್ಟುಕೊಂಡು ಅವರು ಹಾಗೆಲ್ಲ ಹೇಳಿ ಜಿಲ್ಲಾ ನ್ಯಾಯಾಲಯದ ಸನಿಹಕ್ಕೆ ಹೋಗಿ ಅಲ್ಲಿಂದ ಆರ್ಕಿಯಾಲಜಿಕಲ್ ಸರ್ವೆಗೆ ಬೇಕಾಗಿ ಅವರು ಅನುಮತಿಯನ್ನು ಕೋರಿದ್ದಾರೆ. ಹಾಗೆ ಅನುಮತಿ ನೀಡುವಂತಹ ಒಂದು ಸನ್ನಿವೇಶಕ್ಕೆ ಕೋರ್ಟ್ ಕೂಡ, ನ್ಯಾಯಾಲಯವೂ ಕೂಡ ಈಗ ಬಂದಿದೆ. ನನಗೆ ಕೇಳಲಿಕ್ಕಿರುವುದು, ಮೊದಲು ಬಾಬರಿ ಮಸೀದಿ ಎಂದು ಹೇಳಿಕೊಂಡು ಮಸೀದಿ ಇರುವ ಸ್ಥಳಗಳಲ್ಲಿ ಯಾಕೆ ಹೀಗೆ ಬರುತ್ತೀರಿ? ಮಸೀದಿ ಇದ್ದ ಸ್ಥಳಕ್ಕೆ ಬಂದು ಅಲ್ಲಿ ನಮ್ಮ ಕೃಷ್ಣನ ಅವಶಿಷ್ಟಗಳಿದೆ, ರಾಮನ ಜನ್ಮಭೂಮಿ, ಅಥವಾ ಹೀಗೆ ಹಲವಾರು ಅವಶಿಷ್ಟಗಳು ಬಾಕಿ ಇದೆ ಎಂದು ಹೇಳುವಂತಹ ಯಾಕೆ ನೀವು ಹೀಗೆ ಮಾಡುತ್ತಿದ್ದೀರಿ? ನಿಮಗೆ ಆರಾಧನಾಲಯಗಳು ಬೇಕಿದ್ದರೆ ನೀವು ಬೇರೆ ಸ್ಥಳಗಳಲ್ಲಿ ಕಟ್ಟಿ. ಭಾರತದ ಸಂವಿಧಾನದ ಪ್ರಕಾರ ದೇವಸ್ಥಾನಗಳು ಹಾಗೂ ಮಸೀದಿಗಳು ಅದೇ ಸ್ಥಳದಲ್ಲಿ ಇರಬೇಕು ಎಂದಾಗಿದೆ. 1900ಗಳ ನಂತರವಿರುವಂತಹ ಎಲ್ಲ ಮಸೀದಿಗಳು ಹಾಗೂ ದೇವಸ್ಥಾನಗಳಲ್ಲೂ ಅದೇ ಸ್ಥಳದಲ್ಲಿ ಇರಬೇಕು. ಅದನ್ನು ಬೇರೆ ಸ್ಥಳದಲ್ಲಿ ಕಟ್ಟಬೇಕಾದಂತಹ, ಅಲ್ಲಿಂದ ತೆಗೆಯಬೇಕಾದಂತಹ, ಕೆಡವಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹಾಗೆ ಇರಬಹುದು ಎಂದು ಭಾರತ ಸಂವಿಧಾನವು ಹೇಳುತ್ತಿದ್ದರೂ ಕೂಡ ಕೆಲವು ಕೋಮುವಾದಿಗಳು, ಭ್ರಷ್ಟಾಚಾರಿಯಾದ ಅಧಿಕಾರಿಗಳ ಸಹಾಯದಿಂದ ಹೀಗೆಲ್ಲ ಮಾಡುತ್ತಿದ್ದಾರೆ. ಬಾಬರಿ ಮಸೀದಿಯನ್ನು ಕೆಡವಿದಂತಹ ಸನ್ನಿವೇಶವು ನಮಗಿನ್ನೂ ಮರೆತಿಲ್ಲ. ಬಾಬರಿ ಮಸೀದಿಯನ್ನು ಹೀಗೆ ಮಾಡಿಕೊಂಡು ರಾಮನ ಭೂಮಿಯಾದ ಅಯೋಧ್ಯೆಯಲ್ಲಿ, ರಾಮನ ಜನ್ಮಭೂಮಿಯಲ್ಲಿ ಇರುವುದು ಆ ಬಾಬರಿ ಮಸೀದಿ ಎಂದು ಹೇಳಿಕೊಂಡು ಅಲ್ಲಿಂದ ಅವರೇ ಆ ಬಾಬರಿ ಮಸೀದಿಯ ಮೇಲೆ ಹತ್ತಿಕೊಂಡು, ಕೆಲವು ಹಿಂದೂಗಳು ಅದರ ಮೇಲೆ ಹತ್ತಿಕೊಂಡು ಅದನ್ನು ಕೆಡವಿದರು. ಅದಕ್ಕೂ ಸರ್ಕಾರವು ಅವರ ಪರವಾಗಿಯೇ
ತಪ್ಪು ಮಾಡಿದವರ ಪರವಾಗಿಯೇ ನ್ಯಾಯವನ್ನು ಹೊರಡಿಸಿತು, ತೀರ್ಪನ್ನು ಹೊರಡಿಸಿತು. ಆದರೆ ಮುಸ್ಲಿಮರು ಏನೂ ಮಾತನಾಡಲಿಲ್ಲ. ಕೆಲವು ಹಿಂಸಾಚಾರಗಳು ಬಂದಿದ್ದರೂ ಕೂಡ ಕೊನೆಯದಾಗಿ ಆ ತೀರ್ಪು ಬಂದಾಗ ಮುಸ್ಲಿಮರು ಯಾವುದೇ ರೀತಿಯಲ್ಲೂ ಹಿಂಸಾಚಾರಗಳನ್ನು ಮಾಡಿರಲಿಲ್ಲ. ಅದಕ್ಕೆ ಮುಸ್ಲಿಂ ಸ್ಕಾಲರ್ಸ್ ಆದಂತಹ ಭಾರತದ ಗ್ರ್ಯಾಂಡ್ ಮುಫ್ತಿಯಾದ ಕೇರಳದ ಅಬೂಬಕರ್ ಮುಸ್ಲಿಯಾರ್ರವರು ಒಂದು ಆದೇಶವನ್ನು ಹೊರಡಿಸಿದ್ದರು. ಆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮುಂಚಿನ ದಿನದಂದು ಒಂದು ಆದೇಶವನ್ನು ಅವರು ಹೊರಡಿಸಿದ್ದರು ಮುಸ್ಲಿಮರಿಗೆ ಬೇಕಾಗಿ. ತೀರ್ಪು ಯಾರ ಪರವಾಗಿ ಬಂದರೂ ಕೂಡ, ಹಿಂದೂಗಳ ಪರವಾಗಿ ಬಂದರೂ ಮುಸ್ಲಿಮರ ಪರವಾಗಿ ಬಂದರೂ ಯಾರೂ ಕೂಡ ಹಿಂಸಾಚಾರಕ್ಕೆ ಮರಳಬಾರದು, ಯಾರೂ ಕೂಡ ಹಿಂಸಾಚಾರಗಳನ್ನು ಇಲ್ಲಿ ಮಾಡಬಾರದು, ಯಾವ ಉಪದ್ರವಗಳನ್ನು ಮಾಡಬಾರದು, ಮನೆಯಲ್ಲೇ ಇರಿ ಎಂದು AP ಅಬೂಬಕರ್ ಮುಸ್ಲಿಯಾರ್ರವರು ಹೇಳಿದ್ದರ ಪರವಾಗಿ ಅಲ್ಲಿ ಹಿಂಸಾಚಾರಗಳೇನೂ ನಡೆಯಲಿಲ್ಲ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಇಲ್ಲಿ ಸರ್ಕಾರವೇ ಇಲ್ಲಿ ನಡೆಸುತ್ತಾ ಅದಕ್ಕೆ ಅನುಮತಿ ನೀಡಬಾರದು. ಕೆಲವು ಜನರು ತಲೆಗೆ ಧರ್ಮದ ಹುಚ್ಚುತನ ಹತ್ತಿಕೊಂಡು ಹೀಗೆಲ್ಲ ಮಾಡುವಾಗ ಸರ್ಕಾರವು ಇದನ್ನು ಎದುರಿಸಬೇಕಾಗಿದೆ, ಸರ್ಕಾರವು ಇದನ್ನು ಪರಿಹರಿಸಬೇಕಾಗಿದೆ. ಅವರಿಗೆ ವಿರುದ್ಧವಾಗಿ ಸರ್ಕಾರವು ಹೇಳಬೇಕಿದೆ. ಆದರೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಸರ್ಕಾರವು ಒಂದು ನಿರ್ದಿಷ್ಟ ಸಮೂಹವನ್ನು ಗುರಿಯಾಗಿಸಿಕೊಂಡು ಅವರನ್ನು ಇಲ್ಲಿ ಇಲ್ಲದಾಗಿಸಬೇಕಾಗಿ ಅವರ ಆರಾಧನಾಲಯಗಳನ್ನು ಕೆಡವುವುದು, ಅವರ ಬಾಕಿ ಇರುವ ಹಕ್ಕುಗಳನ್ನು ತೆಗೆದುಹಾಕುವುದು, ಹೀಗೆ ಹಲವಾರು ಸಮಸ್ಯೆಗಳನ್ನು ಮಾಡಿಕೊಂಡು ಅವರನ್ನು ಈ ದೇಶದಿಂದ ಹೊರದಬ್ಬಲು ಬೇಕಾಗಿ ನೋಡುವುದಾದರೆ ನನಗೆ ಹೇಳಲಿಕ್ಕಿರುವುದು, ನಿಮಗೆ ಯಾವತ್ತೂ ಕೂಡ ಅದಕ್ಕೆ ಸಾಧ್ಯವಿಲ್ಲ. ಕಾರಣ ಭಾರತವು ಎಲ್ಲ ಧರ್ಮದವರು, ಗಾಂಧೀಜಿ ಹಾಗೂ ಟಿಪ್ಪು ಸುಲ್ತಾನ್ರವರಂತಹ ಮುಸ್ಲಿಮರು ಹಾಗೂ ಹಿಂದೂಗಳು, ಕ್ರಿಶ್ಚಿಯನರು ಎಲ್ಲ ಧರ್ಮದವರು ಸೇರಿಕೊಂಡು ಸ್ವತಂತ್ರಪಡಿಸಿದಂತಹ ಭಾರತವಾಗಿದೆ. ಸುಮಾರು 300ಕ್ಕಿಂತ ಅಧಿಕ ವರ್ಷ ಇಲ್ಲಿ ಆಳಿದಂತಹ ಬ್ರಿಟಿಷರನ್ನು ಹೊರದಬ್ಬಲು ಬೇಕಾಗಿ ಎಲ್ಲ ಧರ್ಮದವರು ಒಗ್ಗಟ್ಟಿನಿಂದ ಹೋರಾಡಿದ ಕಾರಣವಾಗಿದೆ ನಮಗೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಇಂದು ಜೀವಿಸಲು ಸಾಧ್ಯವಾಗುತ್ತಾ ಇರುವುದು ಎಂದು ಎಲ್ಲ ರಾಜಕಾರಣಿಗಳು, ಎಲ್ಲ ಧರ್ಮದ ಹುಚ್ಚುತನ ಹಿಡಿದವರು ಕೂಡ ಚಿಂತಿಸಬೇಕಾದದ್ದು ಅದುವೇ. ಆದರೆ ಈಗ ಎಲ್ಲ ಧರ್ಮದವರು ಸೇರಿ ತಮ್ಮ ರಕ್ತವನ್ನು ನೀಡಿಕೊಂಡು, ತಮ್ಮ ಜೀವವನ್ನು ನೀಡಿಕೊಂಡು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದಾಗ ಏನೂ ಮಾಡದಂತಹ ನೀವು ಯಾಕೆ ಏನೆಲ್ಲ ಹೇಳುತ್ತಿದ್ದೀರಿ, ಯಾವ ಅಧಿಕಾರವಿದೆ ನಿಮಗೆ ಹಾಗೆ ಹೇಳಲಿಕ್ಕೆ ಎಂದು ನಾನು ಕೇಳಲಿಕ್ಕೆ ಇಷ್ಟಪಡುತ್ತೇನೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಎಲ್ಲದರ ಚರಿತ್ರೆಯನ್ನು ಕಲಿತುಕೊಂಡು ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ, ಯಾವ ಧರ್ಮದವರು ಹೇಗೆ ಮಾಡಿದ್ದಾರೆ ಎಂದು ಎಲ್ಲವನ್ನು ಕಲಿತುಕೊಂಡು ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ಕಾಣಬೇಕು, ಸಹಬಾಳ್ವೆಯಿಂದ ಜೀವಿಸಬೇಕು. ಧರ್ಮದ ಹೆಸರಿನಲ್ಲಿ ಇಲ್ಲಿ ಜಗಳಗಳನ್ನು ಆಡಬಾರದು, ಏನೂ ಸಮಸ್ಯೆಗಳನ್ನು ಮಾಡಬಾರದು ಎಂದು ಹೇಳುತ್ತಿದ್ದೇನೆ. ಹಾಗೆ ಇಲ್ಲಿ ಧರ್ಮದ ಎಡೆಯಲ್ಲಿ ಕಲಹಗಳನ್ನು ಮಾಡಿದ್ದು ಬ್ರಿಟಿಷರಾಗಿದ್ದಾರೆ. ಬ್ರಿಟಿಷರು ಅಂದು ಧರ್ಮದ ಈ ಹುಚ್ಚುತನವನ್ನು, ಧರ್ಮದ ಎಡೆಯಲ್ಲಿರುವಂತಹ ಗಲಾಟೆಯನ್ನು ಇಲ್ಲಿಂದ ಅವರು ಪ್ರಾರಂಭಿಸುತ್ತಾ ಮುಸ್ಲಿಂ ಹಿಂದೂಗಳೆಡೆಯಲ್ಲಿ ಧರ್ಮದ ಸಮಸ್ಯೆಯನ್ನು ಅವರು ಪ್ರಾರಂಭಿಸಿಯಾಗಿದೆ ಇಲ್ಲಿಂದ ಅವರು ಹೊರಟು ಹೋದದ್ದು. ಆದ್ದರಿಂದ ಇಂದು ಕೂಡ